ತುಂಬ ಅವಶ್ಯಕತೆ ಈಗ ಮಾಡಿರ್ತಕ್ಕಂಥದ್ದು ತುಂಬ ಒಳ್ಳೆ ಕಾರ್ಯಕ್ರಮ. ಯಾರು ದುಡ್ಡು ಕೊಟ್ಟು ಕರೆಸಿ ಕಾರ್ಯಾಗಾರಗಳನ್ನ ಮಾಡ್ತಾರೆ. ನಿಜವಾಗ್ಲೂ ವಿನಯ್ ಕುಮಾರ್ ಅವ್ರಿಗೆ ಆಗಲೇ ಅಂದೆ, ಇದು ಆಗಬೇಕಿತ್ತು ಸರ್. ಭಾಳ ಜನಗಳಿಗೆ ಎಜುಕೇಟೆಡ್ ಇದ್ದಾರೆ, ಬಟ್ ಸಾಮಾನ್ಯ ಜ್ಞಾನ ಇಲ್ಲ ನಮ್ಮಲ್ಲಿ. ಎಲ್ಲೋ ಒಂದು ಕಡೆ ಸಾಮಾನ್ಯ ಜ್ಞಾನದ ಕೊರತೆ ಇದೆ. ನಾವೆಲ್ಲ ಮಾರ್ಕ್ಸಿಂದ ಓಡಿ ಜನರಲ್ ನಾಲೆಡ್ಜ್ ಬಗ್ಗೆ ತಿಳುವಳಿಕೆ ಕಡಿಮೆ ಆಗಿದೆ. ಹಾಗಾಗಿ ಜನಸಾಮಾನ್ಯರಿಗೂ, ವಿದ್ಯಾರ್ಥಿಗಳಿಗೂ, ಯುವಕರಿಗೂ ಎಲ್ರಿಗೂ ಈ ರೀತಿ ಕಾರ್ಯಾಗಾರಗಳು ತುಂಬ ಅವಶ್ಯಕವಾಗಿದ್ದಾವೆ. ಓಕೆ, ನಾನು ಡೈರೆಕ್ಟಾಗಿ ಪಾಯಿಂಟಿಗೆ ಬರ್ತೀನಿ. ಇಲ್ಲಿ ಏನು ಅಂತಂದರೆ, ಕಾನೂನಿನ ಬಗ್ಗೆ ಹೇಳಿ ಮೇಡಮ್ ಅವರು ಸರ್ ಏನೋ ಅರ್ಜೆಂಟ್ ಇತ್ತು ಅಂತ ಹೋದರು ಅಂದರು. ನಾನು ಆಮೇಲೆ ಮಹಿಳಾ ಸಬಲೀಕರಣ, ವುಮನ್ ಎಂಪವರ್ಮೆಂಟ್ ಬಗ್ಗೆ ಹೇಳ್ತೀನಿ. ಫಸ್ಟ್ನೇದಾಗಿ ಕಾನೂನು, ಕೋರ್ಟಲ್ಲಿ ಯಾವ ರೀತಿ ಈಗೇನು FIR ಬಗ್ಗೆ ಹೇಳಿದರು, ಸೈಬರ್ ಕ್ರೈಮ್ ಬಗ್ಗೆ ಹೇಳಿದರು, FIR ಆಯಿತು, ಚಾರ್ಜ್ ಶೀಟ್ ಆಯಿತು ಅಂದರು. ಅದು ಯಾವ ರೀತಿ ನ್ಯಾಯಾಲಯದಲ್ಲಿ ಪ್ರೋಸೆಸ್ಗಳು ನಡೆಯುತ್ತೆ, ಆ ಕ್ರಮಬದ್ಧತೆಗಳ ಬಗ್ಗೆ ನಮಗೂ ಸ್ವಲ್ಪ ಜ್ಞಾನ ಇರಬೇಕಲ್ವಾ. ಯಾರೋ ಒಳ್ಳೆ ಪ್ರಶ್ನೆ ಮಾಡಿದರು, FIR ಹಾಕ್ಲಿಕ್ಕೆ ಹೋದರೆ ದುಡ್ಡು ಕೇಳ್ತಾರೆ ಅಂತ. ಖಂಡಿತ ಅದು ಹಿಡನ್ ಟ್ರುತ್ ಅಂತ, ಸತ್ಯ, ಅದು ನಗ್ನ ಸತ್ಯ. ಯಾರು ಫ್ರೀಯಾಗಿ ವಕಾಲತ್ತು ಹಾಕಲ್ಲ. ಬಟ್ ಇಷ್ಟು ಜನ ನಾವುಗಳು ಏನು ಬಂದು ಇವತ್ತು ಕೇಳ್ಕೊಂಡಿದ್ದೀವಲ್ಲ, ಅದರಲ್ಲಿ ಒಂದು 5 ಜನ 6 ಜನ ಸಂಘಟಿತರಾಗಿ ಹೋಗಿ ಯಾಕೆ ಕೊಡಬೇಕು? ಅಪರಾಧ ಆಗಿದೆ, ನೀವು ತಗೊಳ್ಳಿ, ಪ್ರಥಮ ವರ್ತಮಾನ ತಗೊಳ್ರಿ, FIR ಮಾಡಿ ಅಂತ ಸಂಘಟಿತವಾಗಿ ಕೇಳಿದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಲ್ವಾ. ಒಬ್ಬಟ್ಟು ಒಬ್ಬರೇ ತಿನ್ಬೋದು, ಒಗ್ಗಟ್ಟಲ್ಲಿ ಎಲ್ಲರೂ ಸೇರ್ಕೊಳ್ತೀವಲ್ವಾ. ಹಾಗಾಗಿ ಈ ಕಾರ್ಯಕ್ರಮದ ಉದ್ದೇಶನೇ ಅದು ಅಂತ ಅನಿಸುತ್ತೆ. ದಯಮಾಡಿ ಎಲ್ಲದಕ್ಕೂ ಎಲ್ಲರೂ ಒಗ್ಗಟ್ಟಾಗಿ ಒಬ್ಬೊಬ್ಬರೇ ಹೋಗೋಕ್ಕಿಂತ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾವೇ ಆಗಲಿ ಆ್ಯಸ್ ಆನ್ ಅಡ್ವೊಕೇಟ್ ಆಗಿ ಹೋಗಿ ಯಾವುದಾದ್ರೂ ಒಂದು ಮಹಿಳೆ ಪರವಾಗಿ ಎಲ್ಲೋ ಪರವಾಗಿ ಹೋಗ್ತೀವಿ, ಯಾವುದೋ ಸ್ಟೇಷನ್ ಅಂತ ಪರ್ಟಿಕ್ಯುಲರಾಗಿ ಹೇಳಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್, ನನ್ನ 25 ವರ್ಷದ ವಕೀಲ ವೃತ್ತಿಯ ಅನುಭವದಲ್ಲಿ ಹೇಳ್ತೀನಿ. ಯಾರು ಫ್ರೀಯಾಗಿ ಇಲ್ಲ ಮೇಡಮ್, ಹಾಗೆ ಮೇಡಮ್ ಸುಮ್ಮನೆ ಓಡಾಡಿಸ್ತಾರೆ. ಈಗ ನಾವುಗಳು ಇಷ್ಟೊಂದು ಭಾಷಣ ಮಾಡ್ತೀವಿ, ಅನಿವಾರ್ಯತೆ ಹೆಂಗಾಗಿರುತ್ತೆ ಅಂದರೆ, ಅಲ್ಲಿ ಕ್ಲೈಂಟಿಗೆ, ನಮ್ಮ ಕಕ್ಷಿದಾರರಿಗೆ ನ್ಯಾಯ ಬೇಕಾಗಿರುತ್ತೆ. ಆಮೇಲೆ ನಾನು ಮಾಡ್ಕೊಡೋದು ಡಿಲೇ ಆದರೆ ಕಾಂಪಿಟೇಷನ್ ಯುಗ, ಸ್ಪರ್ಧಾತ್ಮಕ ಯುಗ. ನಾನು ಮಾಡ್ಕೊಳ್ಳಿಲ್ಲ ಅಂದರೆ ಅನಿತಾ ಮೇಡಮ್ ಏನೋ ಬರೀ ಓಡಾಡಿಸ್ತತೆ, ಏನೋ ತಗೋಬೇಕಪ್ಪ, ತಗೊಳ್ಳೋ ದುಡ್ಡು ತಗೊಂಡು ಮಾಡ್ಕೊಡ್ಬೇಕಪ್ಪ ಅಂತಾರೆ. ಹಾಗಾಗಿ ನಾನಲ್ಲದ್ರೆ ಇನ್ನೊಬ್ಬರು ಮಾಡ್ತಾರೆ. ಇದು ನನ್ನ ವೃತ್ತಿಯಲ್ಲಿ ನಾನು ಅದನ್ನೇನು ಬಿಡೋಕ್ಕಾಗಲ್ಲ. ಪ್ರಶ್ನೆ ಮಾಡುವಂಥ FIR ಅಲ್ಲಿ 0 ಬ್ಯಾಲೆನ್ಸ್ ಅಂತ ಅಂದರು. 0 ಬ್ಯಾಲೆನ್ಸಲ್ಲಿ ಯಾರಾದರೂ ತಗೊಳ್ತಾರೆ? ನಿಜವಾಗ್ಲೂ ಒಂದು 5,000 ಕೊನೆಗೆ ಒಂದು 500 ರೂಪಾಯಿನಾರು ಕೊಡ್ರಪ್ಪ ಅಂತ ಕೇಳ್ತಾರೆ. ಈ ಮಟ್ಟಕ್ಕೆ ವ್ಯವಸ್ಥೆ ಇದೆ. ಈ ಮಟ್ಟಕ್ಕೆ ವ್ಯವಸ್ಥೆನ ನಾವು ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ, ಈ ರೀತಿ ಕಾರ್ಯಾಗಾರ ನಮಗೆ ಜ್ಞಾನ ದಾಸೋಹನ ಕೊಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. FIR ಆಯಿತು, ಯಾವುದೇ ಒಂದು FIR ಪ್ರಕರಣಗಳಲ್ಲಿ ಇದು ನಮಗೆ ಭಾಳ ಗಮನಕ್ಕಿರಬೇಕು. FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, ಪ್ರಥಮ ವರ್ತಮಾನ ವರದಿ. ಯಾವುದೇ ರೀತಿ ಮೌಖಿಕವಾಗಿ ಆಗಲಿ ಅಥವಾ ರಿಟರ್ನಲ್ಲಿ ಆಗಲಿ ಅಂತ ಹೇಳಿದ್ರಲ್ಲ, ಆ ರೀತಿ ವರದಿ ಬಂದ ತಕ್ಷಣ ಅವರಲ್ಲಿ ಆನ್ಲೈನಲ್ಲಿ FIR ಬಿತ್ತು ಅಂದರೆ ಏನು ಮಾಡಬೇಕು ಗೊತ್ತಾ? ಪೊಲೀಸರು ಫಸ್ಟು ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಆ FIR ಕಳಿಸ್ಬೇಕು. ಇಮ್ಮಿಡಿಯೇಟಾಗಿ FIR ಆಗಿ 24 ಗಂಟೆ ಒಳಗೆ ಅದು ಕೋರ್ಟಿಗೆ ಬರಬೇಕು. ಕೋರ್ಟಿಗೆ ಬಂದು ಅಲ್ಲಿ ಮ್ಯಾಜಿಸ್ಟ್ರೇಟ್ ಅವರ ಸಹಿ ಆಗಬೇಕು. ಆ ಸಹಿ ಆದಮೇಲೆ ಕೋರ್ಟಿಗೆ FIR ಹೋಗಿರುತ್ತೆ. ಅದು ಸುಳ್ಳೋ ನಿಜನೋ ಅದೆಲ್ಲ ಆಮೇಲೆ ಇನ್ವೆಸ್ಟಿಗೇಷನ್, ಚಾರ್ಜ್ ಶೀಟ್ ಅಂದ್ರೆ ನೋಡ್ರಿ, ಅಂತಿಮ ವರದಿ, ಫೈನಲ್ ರಿಪೋರ್ಟ್ ಅಂತ ಹೇಳ್ತೀವಿ. ಆ ಫೈನಲ್ ರಿಪೋರ್ಟ್ ಈ ಕೋರ್ಟಿಗೆ ಚಾರ್ಜ್ ಶೀಟ್ ಬಂದಾದಮೇಲೆ ಯಾವುದೇ ವ್ಯಕ್ತಿಯನ್ನು ಬಂಧನಕ್ಕೊಳಪಡಿಸಿ 24 ಗಂಟೆ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಅದು ನಮ್ಮ ಗಮನದಲ್ಲಿರಬೇಕು. ಎಷ್ಟೋ ಪ್ರಕರಣಗಳಲ್ಲಿ ಸುಮ್ಮನೆ ಕೂರಿಸ್ಕೊಂಡಿರ್ತಾರೆ, ಪೊಲೀಸ್ ಸ್ಟೇಷನಲ್ಲಿ ಗಂಟೆಗಟ್ಟಲೆ ಕೂರಿಸಿರ್ತಾರೆ. ಹಂಗೆ ಇಲ್ಲೀಗಲ್ ಕನ್ಫೈನ್ಮೆಂಟ್ ಅಂತ ಹೇಳ್ತಾರೆ, ಅಂದರೆ ಅಕ್ರಮವಾಗಿ ಕೂರಿಸ್ಕೋಬಾರ್ದು. ಆ ರೀತಿ ಕೂರಿಸ್ಕೊಂಡಾಗ ಪ್ರಶ್ನೆ ಮಾಡಬೇಕು, ಯಾಕೆ ಕೂರಿಸ್ಕೊಂಡಿದ್ದೀರಾ, ಏನು ತನಿಖೆ, ಅವನ ಮೇಲೆ FIR ಆಗಿದೆಯಾ, ಸುಮ್ಮನೆ ವಿಚಾರಣೆ ಮಾಡಬೇಕು ಅಂತೇಳಿ ಪದೇ ಕರೆಸ್ತಾ ಇರ್ತಾರೆ. ಕರೆಸಿ ವಿಚಾರಣೆ ಮಾಡಲಿ, ಹಾಗೆ ಮಾಡಲ್ಲ. ಅವ್ರು ಬರಲಿ ಇವ್ರು ಬರಲಿ ಅಂತೇಳಿ ಒಬ್ಬೊಬ್ಬರನ್ನ 2 ದಿವಸ 3 ದಿವಸ ಇಲ್ಲೀಗಲ್ ಆಗಿ ಅಂದರೆ ಕಾನೂನು ಬಾಹಿರವಾಗಿ ಕೂರಿಸ್ಕೊಂಡಿರ್ತಾರೆ. ಆ ರೀತಿ ಕಾನೂನು ಬಾಹಿರವಾಗಿ ಕೂರಿಸ್ಕೊಳ್ಳಿಕ್ಕೆ ಸಂವಿಧಾನದಲ್ಲಿ ಯಾವುದೇ ರೀತಿಯಾಗಲಿ ಕಾನೂನಿನಲ್ಲಾಗಲಿ ಇದಿಲ್ಲ, ಕಾನೂನಿಲ್ಲ. ಆಮೇಲೆ ನಮ್ಮ ಸಂವಿಧಾನನೂ ಅದನ್ನೇ ಹೇಳೋದು, ಯಾವುದೇ ವ್ಯಕ್ತಿಯನ್ನು ಬಂಧಿಸಿದ 24 ಗಂಟೆ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ನೋಡಿದ್ದೀರಲ್ಲ ಎಲ್ಲ ಪ್ರಕರಣಗಳಲ್ಲೂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋಕ್ಕಿಂತ ಮುಂಚೆ ಅವ್ರು ಹೆಲ್ತ್ ಚೆಕಪ್ ಮಾಡಿಸ್ತಾರೆ. ಫಸ್ಟು ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಈ ವ್ಯಕ್ತಿ ಆರೋಗ್ಯವಂತವಾಗಿದ್ದಾನ, ಆರೋಗ್ಯದಲ್ಲಿ ಸದೃಢನಿದ್ದಾನ ಅಂತೇಳಿ ಹೆಲ್ತ್ ಚೆಕಪ್ ಮಾಡಿಸಿ ಆನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಅದು ನಮ್ಮ ಗಮನದಲ್ಲಿರಬೇಕು. ಪೊಲೀಸರು ಕರ್ಕೊಂಡೋಗ್ಬಿಟ್ಟಿದ್ದಾರೆ, FIR ಆಗಿದ್ದಾರೆ, ಅವ್ರು ಇನ್ನೂ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಲ್ಲ ಅಂತಂದರೆ ನಮಗದು ಹಕ್ಕಿದೆ. ಅಲ್ಲಿ ಆ ವ್ಯಕ್ತಿಗೆ ನಾವು ಹೇಳ್ಬೋದು, ನೀನು ನ್ಯಾಯಾಧೀಶರು ಕೇಳ್ತಾರೆ, ನಿಮಗೆ ಪೊಲೀಸ್ನವರು ಏನಾದರೂ ತೊಂದರೆ ಕೊಟ್ರಾ, ಏನಾದರೂ ಕಿರುಕುಳ ಮಾಡಿದ್ರಾ ಅಂತ ಹೇಳಿದಾಗ ಎಷ್ಟೋ ವ್ಯಕ್ತಿಗಳು ಯಾರು ಹೇಳಲ್ಲ ಪೊಲೀಸರು ಏನು ಟಾರ್ಚರ್ ಮಾಡಿದ್ರು ಅಂತ. ಇಲ್ಲ, ನಮಗೇನು ಕೊಟ್ಟಿಲ್ಲ ಅಂತ. ಯಾಕಂದರೆ ನಾಳೆ ಚಾರ್ಜ್ ಶೀಟ್ ಮಾಡಬೇಕಾದ್ರೆ, ಫೈನಲ್ ರಿಪೋರ್ಟ್ ಮಾಡಬೇಕಾದ್ರೆ ಅವ್ರ ಕೈಲೇ ಎಲ್ಲ ಜುಟ್ಟು ಜನಿವಾರ ಇರುತ್ತೆ. ನಮಗೆ
ಅವಕಾಶನೂ ಕೊಟ್ಟಿದ್ದಾರೆ, ಮೂಗ್ದಾರನೂ ಇದೆ. ಹಾಗಾಗಿ ಯಾವುದೇ ಒಬ್ಬ ಅಪರಾಧಿ ತನ್ನ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನಾಗಲಿ ಏನೇ ಆಗಲಿ, ಅಂದರೆ ಪೊಲೀಸು ಇದು ಗೊತ್ತಲ್ಲ, ಏನದು ಏರೋಪ್ಲೈನು ಮೋಡ್ಗಳು ಅವೆಲ್ಲ ನಮಗೆ ಗೊತ್ತಿದೆಯಲ್ಲ, ಪೊಲೀಸ್ ಸ್ಟೇಷನಲ್ಲಿ ಏನು ಮಾಡ್ತಾರೆ ಅಂತ. ಆ ರೀತಿ ಆಗಿರುತ್ತೆ. ಅಂದರೆ ಎಲ್ಲ ಪ್ರಕರಣಗಳಲ್ಲೂ ಮಾಡಲ್ಲ, ಯಾಕಂದರೆ ಈಗ ಲಾಕಪ್ ಡೆತ್ಗಳ ಬಗ್ಗೆ ಎಲ್ಲ ಕೇಳಿದ್ದೀವಲ್ಲ, ಹಾಗಾಗಿ ಈಗೂ ಅವರು ಸ್ವಲ್ಪ ಅವೇರ್ನೆಸ್ ಆಗಿದ್ದಾರೆ ಈ ಲಾಕಪ್ ಡೆತ್ ಪ್ರಕರಣಗಳು. ಆಮೇಲೆ ಜನಗಳಿಗೆ ಈ ರೀತಿ ಅವೇರ್ನೆಸ್ ಕೊಟ್ಟರೆ ಜನಗಳು ಪ್ರಶ್ನೆ ಮಾಡ್ತಾರಪ್ಪ ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಈಗ ಸ್ವಲ್ಪ ಕಡಿಮೆ ಆಗಿದೆ, ಪೊಲೀಸ್ನಲ್ಲಿ ಟಾರ್ಚರ್ ಮಾಡ್ತಕ್ಕಂಥ ಕಡಿಮೆ ಆಗಿದೆ. ಆ ರೀತಿ ನ್ಯಾಯಾಧೀಶರು ಕೇಳಾದಮೇಲೆ ಅವನಿಗೆ ಬೇಲ್ ಕೊಡೋ ಪ್ರಕರಣಗಳಾದರೆ ಕಾಗ್ನಿಸಬಲ್, ನಾನ್ ಕಾಗ್ನಿಸಬಲ್ ಅಂದರು. ಅದು ಎಷ್ಟು ಜನಕ್ಕೆ ಗೊತ್ತಾಯ್ತು? ಕಾಗ್ನಿಸಬಲ್ ಅಂದರೆ ಬೇಲು ಜಾಮೀನು ರಹಿತವಾದ ಪ್ರಕರಣಗಳು, ನಾನ್ ಕಾಗ್ನಿಸಬಲ್ ಅಂದರೆ ಜಾಮೀನು ಸಹಿತ ಪ್ರಕರಣಗಳು. ಎಲ್ಲ ಪ್ರಕರಣಗಳು ಯಾವುದೇ ಒಂದು ಪ್ರಕರಣ 3 ವರ್ಷಕ್ಕೆ 5 ವರ್ಷಕ್ಕಿಂತ ಒಳಗಿದ್ದರೆ ಅವೆಲ್ಲ ಜಾಮೀನು ಪ್ರಕರಣಗಳು. ಅದರಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡೋಕ್ಕೆ ಬರಲ್ಲ. ನೋಡಿರಿ, ಆಂಟಿಸಿಪೇಟ್ರಿ ಬೇಲ್ ತಗೊಂಡ್ರು ಅಂತ ಹೇಳ್ತಾರೆ. ಆಂಟಿಸಿಪೇಟ್ರಿ ಬೇಲ್ ನಿರೀಕ್ಷಣಾ ಜಾಮೀನು ತೊಗೊಳೋದು ಯಾಕೆ ಗೊತ್ತಾ? ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡಬಾರ್ದು, ನಾವು ತನಿಖೆಗೆ ಸಹಕಾರ ಕೊಡ್ತೀವಿ, ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡಬಾರ್ದು ಅನ್ನೋದಕ್ಕೆ ಉದ್ದೇಶಕ್ಕೋಸ್ಕರ ಆಂಟಿಸಿಪೇಟ್ರಿ ಮೇಲೆ ನಿರೀಕ್ಷಣಾ ಜಾಮೀನನ್ನು ತಗೊಳ್ತಾರೆ. ಯಾವ ಪ್ರಕರಣಗಳಲ್ಲಿ? ಎಲ್ಲ ಪ್ರಕರಣಗಳಲ್ಲೂ ನಿರೀಕ್ಷಣಾ ಜಾಮೀನುಗಳು ಸಿಗಲ್ಲ. ಹೀನಸ್ ಅಫೆನ್ಸ್ ಅಂತೀವಿ, ಘೋರತಮ ಅಪರಾಧಗಳು ಯಾವುವು ಅಂತಂದರೆ 5 ವರ್ಷಕ್ಕೆ ಮೇಲ್ಪಟ್ಟು ಯಾವ ಶಿಕ್ಷೆಗಳಿರ್ತಾವಲ್ಲ, ಈಗ ರೇಪ್ ಮಾಡಿದ್ರು, ಕೊಲೆ ಮಾಡಿದ್ರು, ಅಟೆಂಪ್ಟು ಮರ್ಡರ್ ಆಯಿತು, ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಣೆ ಮಾಡಿದ್ರು, ಈ ಥರ ಘೋರವಾದ ಅಪರಾಧಗಳಿಗೆ ಜಾಮೀನಿರಲ್ಲ. ಅವು ಕನಿಷ್ಠ ಇಷ್ಟು ವರ್ಷ ಇಷ್ಟು ತಿಂಗಳು ಅಂತ ಅವರಿಗೆ ಕಸ್ಟಡಿಯಲ್ಲಿ ಇಟ್ಟು ರೆಗ್ಯುಲರ್ ಕೋರ್ಟಲ್ಲಿ ಬೇಲ್ ಹಾಕ್ಕೊಂಡು ಅದನ್ನು ಹಿಯರ್ ಮಾಡಿ ಆದಮೇಲೆ ಅವನು ಜಾಮೀನಿಂದ ಹೊರಗೆ ಬರ್ತಾನೆ. ಆದರೆ ಪ್ರಕರಣ ಮುಗ್ದಿರಲ್ಲ, ಕೇವಲ ಜಾಮೀನಿನ ಮೇಲೆ ಹೊರಗೆ ಬಂದಿರ್ತಾರೆ ಹೊರತು ಸಂಪೂರ್ಣವಾಗಿ ವಿಚಾರಣೆ ಮುಗ್ದಿರಲ್ಲ. ಈ ಪ್ರಕರಣಗಳಲ್ಲಿ FIR ಆಯಿತು, ಆರೋಪಿನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದರು, ನಂತರ ಏನು ಮಾಡಬೇಕು? ಚಾರ್ಜ್ ಶೀಟ್ ತನಿಖೆ ಮಾಡಬೇಕಲ್ಲ. ತನಿಖಾಧಿಕಾರಿಗಳು ಅಂದರೆ ಯಾರು ಅಂದರೆ ಆ ಠಾಣಾ ಅಲ್ಲಿ ಯಾರು ಇರ್ತಾರಲ್ಲ ಹೈಯರ್ ಆಫೀಸರು, ಅವರು ತನಿಖಾಧಿಕಾರಿಗಳಾಗಿರ್ತಾರೆ. ಆ ತನಿಖಾಧಿಕಾರಿಗಳು ಈ ವಿಚಾರಣೆ ಏನು FIR ಕೊಟ್ಟಿರ್ತಕ್ಕಂಥ ವಿಚಾರಗಳ ಸತ್ಯಾಸತ್ಯತೆ, ಸಾಕ್ಷಿಗಳು, ಆಮೇಲೆ ಏನಾದರೂ ಆಯುಧಗಳು ಅಂದರೆ ವಸ್ತುಗಳು ಸಿಕ್ಕಿದರೆ ಅದ್ರ ಬಗ್ಗೆ ಎಲ್ಲ ತನಿಖೆ ಮಾಡಿ ಹೌದು ಈ ಅಪರಾಧ ಸಾಬೀತಾಗಿದೆ ಅಂಥೇಳಿ ಒಂದು ಅಂತಿಮ ವರದಿಯನ್ನು, ಫೈನಲ್ ರಿಪೋರ್ಟ್, ಚಾರ್ಜ್ ಶೀಟ್ ಅಂದರೆ ಅಂತಿಮ ವರದಿ, ಆ ಅಂತಿಮ ವರದಿಯನ್ನು ಮತ್ತು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಾರೆ. ನ್ಯಾಯಾಲಯದಲ್ಲಿ ಅಲ್ಲೂ ನೋಡ್ರಿ, ಅಲ್ಲಿ ನಮಗೊಂದು ಕಾನೂನೊಂದು ಅವಕಾಶ ಕೊಟ್ಟಿದೆ. ಈ ಫೈನಲ್ ರಿಪೋರ್ಟ್ ಏನು ಪೊಲೀಸ್ನವ್ರು ಕೊಡ್ತಾರಲ್ಲ ಅದನ್ನು ಸ್ಕ್ರೂಟಿನೈಸ್ ಅಂತಾರೆ, ಅದನ್ನು ಪರಿಶೀಲಿಸಬೇಕು. ಆ ಪರಿಶೀಲನೆ ಮಾಡ್ತಕ್ಕಂಥವ್ರು ಅಲ್ಲಿ ಯಾರು ಸಂಬಂಧಪಟ್ಟ ಗೌರ್ಮೆಂಟು ಲಾಯರ್ಗಳಿರ್ತಾರಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳೇನಿರ್ತಾರಲ್ಲ, ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅದನ್ನು ಸ್ಕ್ರೂಟಿನೈಸ್ ಮಾಡ್ತಾರೆ. ಅದರಲ್ಲಿ ಏನಾದರೂ ತನಿಖೆಯಲ್ಲಿ ಲೋಪ ಕಂಡು ಬಂದರೆ, ಏನಾದರೂ ಆಗಿದ್ದರೆ ಚಾರ್ಜ್ ಶೀಟ್ ಅವ್ರು ಅಪ್ರೂವಲ್ ಮಾಡಲ್ಲ, ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡೋಕ್ಕೆ ಬಿಡೋದಿಲ್ಲ. ನಾನು ಸಬ್ಮಿಟೆಡ್ ಅಂತ ಬರೆಯೋದಿಲ್ಲ, ನೀವು ಇದರಲ್ಲಿ ತನಿಖೆಯಲ್ಲಿ ಈ ರೀತಿ ತಪ್ಪಾಗಿದೆ. ಯಾಕಂದರೆ ಎಷ್ಟೋ ಪ್ರಕರಣಗಳಲ್ಲಿ ಯಾಕೆ ಹೇಳ್ತಿದ್ದೀವಿ ಅಂದರೆ, ಇದು ನಮ್ಮ ಗಮನಕ್ಕೆ ಎಷ್ಟೋ ಪ್ರಕರಣಗಳಲ್ಲಿ ನಮಗಲ್ಲಿ ಏನು ಅಂತಿಮ ರಿಪೋರ್ಟ್ ಹಾಕ್ತಾರಲ್ಲ, ಆ ತನಿಖಾ ಅಂತಿಮ ವರದಿಗಳ ಫೇಲೂರಿಂದ ಕೇಸುಗಳಲ್ಲಿ ಆರೋಪಿಗಳು ಬಿಡುಗಡೆ ಆಗ್ತಿದ್ದಾರೆ. ಅದಕ್ಕೆ ನಮಗಳಿಗೂ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕು. ಆ ರೀತಿ ಸ್ಕ್ರೂಟಿನೈಸ್ ಆಗಾದ್ಮೇಲೆ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಾರೆ. ಅಲ್ಲಿಗೆ ಪೊಲೀಸರದು ಮುಗಿದೋಯ್ತು, ಅವ್ರ ಹಂತ ಮುಗೀತು. ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಏನಾಗುತ್ತೆ? ನ್ಯಾಯಾಲಯದಲ್ಲಿ ವಿಚಾರಣೆಗಳು ನಡ್ಕೊಂಡು ಸಾಕ್ಷಿಗಳಿಗೆ ವಿಟ್ನೆಸ್ಸು ಅದೆಲ್ಲ ಕೋರ್ಟಿನ ಪ್ರೋಸೆಸ್ಗಳು ನಡ್ಕೊಂಡು ಹೋಗುತ್ತೆ. ಇದು ನ್ಯಾಯಾಲಯದಲ್ಲಿ ಮತ್ತು ಪೊಲೀಸ್ ಸ್ಟೇಷನಲ್ಲಿ ನಡ್ತಕ್ಕಂಥ ಒಂದು ಏನದು ಕಾಮನ್ ಆಗಿ ಪ್ರೋಸೆಸ್ಗಳು, ಒಂದು ಹಂತಗಳು. ನಮಗೆ 4 ಕೇಸುಗಳು, ನಮಗೆ ನ್ಯಾಯಾಲಯ ನಾವುಗಳು ಏನು ಸಾಮಾನ್ಯ ಜನರುಗಳಿಗೆ ಭಾಳ ಜನಕ್ಕೆ ಗೊತ್ತಿಲ್ಲ. 4 ಮುಖ್ಯವಾಗಿ ಕಾನೂನಲ್ಲಿರ್ತಕ್ಕಂಥದ್ದು. ಒಂದು ಎವಿಡೆನ್ಸ್ ಆ್ಯಕ್ಟ್ ಅಂದರೆ ಸಾಕ್ಷ್ಯ ಅಧಿನಿಯಮ. ಆಮೇಲೆ CRPC ದಂಡ ಪ್ರಕ್ರಿಯಾ ಸಂಹಿತೆ, ಯಾವ ರೀತಿ ಕ್ರಿಮಿನಲ್ ಪ್ರಕರಣಗಳನ್ನು ನಡೆಸಬೇಕು ಅಂಥೇಳಿ ಆ ದಂಡ ಪ್ರಕ್ರಿಯೆ ಸಮಿತಿಯಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಬೇಲ್ ಯಾವ ಸೆಕ್ಷನಲ್ಲಿ ಆಗಬೇಕು, ಒಂದು ವೆಹಿಕಲ್ ಬಿಡಿಸ್ಕೊಳ್ಳೋಕ್ಕೆ ಯಾವ ಸೆಕ್ಷನ್ ಅಡಾಪ್ಟ್ ಆಗುತ್ತೆ ಅಂತ. ಅದು ನಮಗೆ ಸಂವಿಧಾನ ಇದ್ದಂಗೆ. CRPC ದಂಡ ಪ್ರಕ್ರಿಯೆ ಸಂಹಿತೆ ಒಂದು ಹೇಳ್ತಾರೆ. ಆಮೇಲೆ IPC ಸುಮಾರು 500 ಸೆಕ್ಷನ್ಗಳಿದ್ದಾವೆ. IPC ಅಂದರೆ ಇಂಡಿಯನ್ ಪಿನಲ್ ಕೋಡ್, ದಂಡ ಸಂಹಿತೆ. ಈ ಯಾವುದೇ ಪ್ರಕರಣಗಳನ್ನು ಪೊಲೀಸರು ನಮ್ಮ ಮೇಲೆ ದಾಖಲು ಮಾಡ್ತಾರಲ್ಲ, ಈ IPC ಕಾಯ್ದೆ ಅಡಿಯಲ್ಲೇ ಹಾಕೋದು. ಅದರಲ್ಲಿ ಇದ್ದಾವೆ ಯಾವಾಗ ಈ ಕಳ್ತನ ಮಾಡಿದ್ದಕ್ಕೆ ಯಾವ ಶಿಕ್ಷೆ, ರೇಪ್ ಮಾಡಿದ್ದಕ್ಕೆ ಯಾವ ಶಿಕ್ಷೆ, ಅಟೆಂಪ್ಟು ಮಾಡಿದ್ದಕ್ಕೆ ಯಾವ ಶಿಕ್ಷೆ, ಅಂದರೆ ಯಾವ ಕಲಮುಗಳು ಬರುತ್ತೆ ಅದಕ್ಕೆ ಏನು ಶಿಕ್ಷೆ ಪ್ರಮಾಣ ಇದ್ದೇವೆ ಅಂತೇಳಿ ದಂಡ ಪ್ರಕ್ರಿಯಾ ಸಂಹಿತೆ ಕೆಳಗೆ ಮಾಡ್ತಾರೆ. ಎಷ್ಟಾಯಿತು? ಸಾಕ್ಷ್ಯ ಅಧಿನಿಯಮ, CRPC, IPC. ಇನ್ನೊಂದು ಯಾವುದು?
ಭಾಳ ಮುಖ್ಯ ನಮಗೆ. ಇನ್ನೊಂದು ಯಾವುದು? ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಆ ಸಂವಿಧಾನಬದ್ಧವಾಗಿ ಇವೆಲ್ಲ ಪ್ರೋಸೆಸ್ಗಳು ನಡೆದಿದ್ದಾವ ಅನ್ನೋದಕ್ಕೆ ನಮಗೆ ಪೂರಕವಾಗಿ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ. ಸಂವಿಧಾನದಲ್ಲಿ ನಮ್ಗೆ ಆ ರೀತಿ ಹಕ್ಕುಗಳಿದಾವೆ, ಅದಕ್ಕೆ ಪೂರಕವಾಗಿ ಇದಾವ ಅಂತ ಹೇಳಲಿಕ್ಕೆ. ಇಷ್ಟೂ ಪ್ರೋಸೆಸ್ಗಳನ್ನು ಫಾಲೋ ಅಪ್ ಮಾಡ್ತಾರೆ. ಭಾಳ ಜನಕ್ಕೆ ತುಂಬ ಚೆನ್ನಾಗಿ ಕೇಳಿದ್ರಿ. ಇದು ಏನು ಗೊತ್ತಾ, ಕಾನೂನಿನಲ್ಲಿ ಪ್ರೋಸೆಸ್ ಏನು ನಡೀತೋ ಅದನ್ನು ಮಾಡ್ತಾರೆ. ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆ ಬಗ್ಗೆ ಸರ್ ನಾನು FIR ನನ್ನ ಗಾಡಿ ಗೊತ್ತಿಲ್ಲ, ಅವ್ರ ಗಾಡಿ ಗೊತ್ತಿತ್ತು, ಅದು ಮಾಡೋಕ್ಕೆ ಹೋದರೆ ತುಂಬ ಖರ್ಚಾಗುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂದ್ರಲ್ಲ, ಅಲ್ಲಿ ಆಗ್ತಕ್ಕಂಥದ್ದು ಏನು ಗೊತ್ತಾ, ನಾವು ಒದಗಿಸುವಂಥ ಸಾಕ್ಷಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಯಾವುದೋ ಒಬ್ಬ FIR ಮಾಡಿಕೊಂಡ್ರು, ಕರ್ಕೊಂಬಂದರು, ಮಾಡಿದ್ರು ಅಂತಂದ್ರಾಗ ಪೊಲೀಸ್ನವ್ರ ತನಿಖಾಧಿಕಾರಿಗಳಿಗೆ ನಾವುಗಳು ಸತ್ಯವನ್ನು ಮುಚ್ಚಿಟ್ರೆ ಎಲ್ಲ ಕಡೆ ಹೇಳ್ತೀವಿ, ನೋಡಪ್ಪ ನಮ್ಮ ಕಕ್ಷಿದಾರಿಗೆ ಬಂದಾಗ ಹೇಳ್ತೀವಿ, ನೋಡಪ್ಪ ನೀನು ಹೆಂಗೆ ಡಾಕ್ಟ್ರ್ ಮುಂದೆ ಎಲ್ಲೆಲ್ಲಿ ಏನೇನು ಆಗಿತ್ತು ಅಂತ ಇಂಚು ಹೇಳ್ತೀರಾ, ಅದೇ ರೀತಿ ನೀವು ವಕೀಲರ ಹತ್ರನೂ ಎಲ್ಲೆಲ್ಲಿ ಏನೇನು ಆಗಿತ್ತು ಅಂತ ಹೇಳಬೇಕು. ಮುಚ್ಚಿಟ್ರೆ ನಾವೇನು ನಿಮ್ಮನ್ನು ಡಿಫೆನ್ಸ್ ರಕ್ಷಣೆ ಮಾಡ್ಲಿಕ್ಕೆ ಬರಲ್ಲ. ನಾವು ಅಲ್ಲಿ ಏನಾದ್ರು ಒಂದು ಗುಳಿಗೆನೋ ಇಂಜೆಕ್ಷನೋ ಏನೇನು ಹಾಕಬೇಕು, ಕಾನೂನಿನ ಅಡಿಯಲ್ಲಿ ಏನಿದೆ ಅಂತ ನಾವು ಪರಿಶೀಲಿಸ್ತೀವಿ. ಹಾಗಾಗಿ ತನಿಖೆ ಮಾಡಬೇಕಾದ್ರೆ ತನಿಖಾಧಿಕಾರಿಗಳಲ್ಲಿ ನಿಮ್ಮ ಗಾಡಿ ಗೊತ್ತಿಲ್ಲ, ಇನ್ನೊಬ್ರಿಗೆ ಗಾಡಿ ಗೊತ್ತಿಲ್ಲ, ನಾನು ಅಪರಾಧ ಮಾಡಿಲ್ಲ ಅನ್ನೋದಕ್ಕೆ ಪೂರಕ ಸಾಕ್ಷ್ಯಗಳನ್ನು ವಿಚಾರಣೆ ಟೈಮಲ್ಲಿ ಕರೆಸ್ತಾರಲ್ಲ ನಮಗೆ ಸಾಕ್ಷ್ಯವಾಗಿ, ಆವಾಗ ನಾವು ಅವರಿಗೆ ಒದಗಿಸಿದರೆ ಅವಾಗ ಅವ್ರು ಏನು ಮಾಡ್ತಾರೆ, ಸಿ ರಿಪೋರ್ಟ್ ಅಂದರು ಅಲ್ವಾ. ತನಿಖೆಯಲ್ಲಿ ಏನೂ ಕಂಡು ಬರಲಿಲ್ಲ, ಈ FIR ಹಾಕಿದ್ರು, FIR ಹಾಕೋಕ್ಕಿಂತ ಚಾರ್ಜ್ ಶೀಟ್ ಹಾಕೋಕ್ಕೂ ಮುಂಚೆ FIR ಏನು ಹೇಳ್ರಿ, FIR ಆದ ನಂತರ ತನಿಖೆ ಮಾಡಬೇಕಾದ್ರೆ ತನಿಖೆಯಲ್ಲಿ ಕಂಡು ಬರದೇ ಇದ್ದರೆ ಅಂತಿಮ ವರದಿ ಸಲ್ಲಿಸಲ್ಲ. ಅದು ಸುಳ್ಳು ಪ್ರಕರಣ ಅಂತಂದರೆ ನ್ಯಾಯಾಲಯಕ್ಕೆ ಸಿ ರಿಪೋರ್ಟ್ ಕೊಡ್ತಾರೆ, ಅಲ್ಲ ಸಾರಿ ಬಿ ರಿಪೋರ್ಟ್ ಕೊಡ್ತಾರೆ. ಈ ಬಿ ರಿಪೋರ್ಟ್ ಕೊಟ್ಟಾಗ ನ್ಯಾಯಾಲಯ ಮತ್ತೊಂದು ಅವಕಾಶ ಒದಗಿಸುತ್ತೆ. ಯಾರು ದೂರುದಾರ ಇರ್ತಾನಲ್ಲ, ಕಂಪ್ಲೇಂಟ್ ಇರ್ತಾನಲ್ಲ, ಪೊಲೀಸ್ನವ್ರು ಏನಾದ್ರು ಇನ್ಫ್ಲೂಯೆನ್ಸಿಗೆ ಒಳಗಾಗಿದ್ರಾ ಅಥವಾ ಏನಾದ್ರು ಮೋಸ ಮಾಡ್ತಿದ್ದಾರಾ ಅಧಿಕಾರಿಗಳು ಅಂತ ಹೇಳಿ ನ್ಯಾಯಾಲಯ ಆ ಬಿ ರಿಪೋರ್ಟಿಗೆ ಅಲ್ಲಿಗೆ ಮುಗಿಸಲ್ಲ. ಯಾರು ದೂರುದಾರ ಇರ್ತಾನಲ್ಲ ಅವನಿಗೆ ನೋಟಿಸ್ ಕೊಡುತ್ತೆ, ಈ ರೀತಿ ಪೊಲೀಸ್ನವರು ಬಿ ರಿಪೋರ್ಟ್ ನ್ಯಾಯಾಲಯಕ್ಕೆ ಹಾಕಿದರೆ ನೀವು ಈ ಬಿ ರಿಪೋರ್ಟನ್ನು ಚಾಲೆಂಜ್ ಮಾಡ್ತೀರಾ ನ್ಯಾಯಾಲಯದಲ್ಲಿ ಅಂತ ಹೇಳ್ತಾರೆ. ಎಷ್ಟು ಅವಕಾಶ ಇದೆ ನೋಡ್ರಿ, ತುಂಬ ಎಲಾಬರೇಟ್ ಆಗಿದೆ. ಅದನ್ನು ತಿಳ್ಕೊಳ್ತಾ ಹೋದರೆ ಗೊತ್ತಾಗುತ್ತೆ ಅಷ್ಟೇ. ಆ ಬಿ ರಿಪೋರ್ಟಿಗೆ ಅವನೇನಾದರೂ ಬಂದು ಡೈರೆಕ್ಟಾಗಿ ನ್ಯಾಯಾಲಯದಲ್ಲೇ ಚಾಲೆಂಜ್ ಮಾಡಿ ಅದನ್ನು ಸಾಬೀತುಪಡಿಸಿದರೆ ಇಮ್ಮಿಡಿಯೇಟಾಗಿ ಇದನ್ನು ಕಾಗ್ನಿಸನ್ಸ್ ಅಫೆನ್ಸ್ ಆಗಿ ತೊಗೊಳ್ಳಿ ಅಂತ ಪೊಲೀಸ್ನರಿಗೆ ಕೋರ್ಟು ಡೈರೆಕ್ಷನ್ ಮಾಡುತ್ತೆ. ನಮಗಿಲ್ಲಿ ಅನ್ಯಾಯ ಆಗಿದ್ದರೆ ನಾವಲ್ಲಿ ಬಿ ರಿಪೋರ್ಟಲ್ಲಿ ಚಾಲೆಂಜ್ ಮಾಡ್ಕೋಬೋದು. ಅವಕಾಶಗಳಿದೆ, ಸಾಕಷ್ಟು ಅವಕಾಶ ಇದೆ. ಕೊನೆಗೆ ಸಿ ರಿಪೋರ್ಟ್ ಅಂದರು ಅಂದರೆ ತನಿಖೆಯನ್ನು ಪೆಂಡಿಂಗ್ ಇಟ್ಟು ಸಿ ರಿಪೋರ್ಟ್ ಆಗೋದು. ಭಾಳ ಪ್ರಕರಣಗಳಲ್ಲಿ 10 ವರ್ಷ ಆದರೂ ಸಿಕ್ಕಿರಲಿಲ್ಲ, 15 ವರ್ಷ ಆದರೂ ಸಿಕ್ಕಲಿಲ್ಲ, ನೆನ್ನೆ ಮೊನ್ನೆ ಎಲ್ಲೋ ಸಿಕ್ಕ, ಎಲ್ಲೋ ಮಾಡ್ದ ಅಂತ ಅಂದಾಗ ಸಿ ರಿಪೋರ್ಟ್ ಏನು ತಾತ್ಕಾಲಿಕವಾಗಿ ಸ್ಥಗಿತ ಆಗಿರುತ್ತೆ. ಇಮ್ಮಿಡಿಯೇಟಾಗಿ ಸಿ ರಿಪೋರ್ಟ್ ಏನಾಗುತ್ತೆ, ಓಪನ್ ಆಗುತ್ತೆ. ಓಪನ್ ಆಗಿಬಿಟ್ಟು ಏನೇನು ಪ್ರೊಸೀಜರ್ ನಡಿಬೇಕತ್ತಲ್ಲ ಆ ರೀತಿ ಪ್ರೊಸೀಜರಲ್ಲಿ ನಡ್ಕೊಳ್ತಾ ಬರುತ್ತೆ. ಇದೆಲ್ಲ ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಿದ್ದು. ಸಿವಿಲ್ ಪ್ರಕರಣಗಳಿಗೆ ಸಂಬಂಧಪಟ್ಟು ನೋಡ್ರಿ, ದಯಮಾಡಿ ನಮ್ಮೆಲ್ಲರ ಗಮನಕ್ಕಿರಲಿ, ಯಾವುದೇ ರೀತಿಯಿಂದ ಇದು ಡೈರೆಕ್ಷನ್ ಇದೆ, ಹೈಕೋರ್ಟ್ ಡೈರೆಕ್ಷನ್ ಇದೆ. ಯಾವುದೇ ರೀತಿಯ ಸಿವಿಲ್ ಪ್ರಕರಣಗಳನ್ನು ಪೊಲೀಸ್ ಠಾಣೆಯಲ್ಲಿ ಪಂಚಾಯಿತಿ ಮಾಡೋಂಗಿಲ್ಲ, ತೀರ್ಮಾನ ಮಾಡೋಂಗಿಲ್ಲ. ಭಾಳ ಕೇಸಲ್ಲಿ ಹೊಲದ ಕೇಸಿಗೆ ಹೋದ್ವಿ, ಅಲ್ಲಾರು ನನ್ನನ್ನು ಹೊಲ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ರು, ನನ್ನ ಹೊಲಕ್ಕೆ ಬಂದಿದ್ದಾನೆ ಹಾಗೆ ಹೀಗೆ ಅಂತ ಭಾಳ ಇನ್ಫ್ಲೂಯೆನ್ಸ್ ಮಾಡಿ ನಮ್ಮ ಲೋಕಲ್ MLAಗಳನ್ನು ಕರೆಸಿ, ಯಾರನ್ನೋ ಮುಖಂಡರನ್ನು ಕರೆಸಿ ಅಲ್ಲಿ ರಾಜಿ ಪಂಚಾಯಿತಿ ಮಾಡೋಕ್ಕೆ ಹೋಗ್ತಾರೆ. ಆ ರೀತಿ ರಾಜಿ ಪಂಚಾಯಿತಿ ಮಾಡಲಿಕ್ಕೆ ನಮ್ಮ ಕಾನೂನಿನಡಿಯಲ್ಲಿ ಯಾವುದೇ ರೀತಿಯ ಪೊಲೀಸ್ ಸ್ಟೇಷನ್ಗಳು ರಾಜಿ ಪಂಚಾಯಿತಿ ಕಟ್ಟೆಗಳಲ್ಲ. ನೀವು ಸಿವಿಲ್ ಪ್ರಕರಣದಲ್ಲಿ ನಿನ್ನೆ ಮೊನ್ನೆ ಈಗ ಒಂದು ವಾರದ ಕೆಳಗೂ ಮತ್ತು ಚಾಟಿ ಏಟು ಬೀಸಿದೆ, ಅವ್ರನ್ನ ಕರೆಸಿ ಬೈದಿದ್ದೆ. ಬೆಂಗಳೂರಲ್ಲಿ ದೇವನಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಒಂದು, ನಾನು ಆಸ್ತಿ ತೊಗೊಂಡಿದ್ದೆ, ನಾನು ಅವ್ನಿಗೆ ಅಷ್ಟು ದುಡ್ಡು ಕೊಟ್ಟಿದ್ದೆ, ನನಗೆ ಅವನು ಪತ್ರ ಮಾಡಿಕೊಟ್ಟಿಲ್ಲ ಅಂತೇಳಿ ಕಂಪ್ಲೇಂಟ್ ಹೋಗಿ ಕೊಟ್ಟ. ಅದಕ್ಕೆ ನ್ಯಾಯಾಲಯಕ್ಕೆ ಬರಬೇಕು. ಸಿವಿಲ್ ಪ್ರಕರಣಗಳಲ್ಲಿ ಡೈರೆಕ್ಟಾಗಿ ನ್ಯಾಯಾಲಯಕ್ಕೆ ನಾವು ದಾಖಲೆಗಳನ್ನು ಮಾಡ್ಕೋಬೋದು. ಈ ಅವಕಾಶ ಇದ್ದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೇನು ಮಾಡಿಬಿಟ್ಟಿದ್ದಾರೆ, ಪೊಲೀಸ್ನವರು ಜೋರು ಮಾಡಿಬಿಟ್ಟು ಅವ್ನಿಗೊಂದು 10 ಲಕ್ಷ ಕೊಟ್ಟು ಅವರೆಷ್ಟು ಇಸ್ಕೊಂಡ್ರೆ ಗೊತ್ತಿಲ್ಲ. ಅಂದರೆ ಎಲ್ಲರೂ ಆ ರೀತಿ ಅಲ್ಲ, ವ್ಯವಸ್ಥೆಯಲ್ಲಿ ಹೇಳ್ತಿದ್ದೀನಿ. ಇಡೀ ಪೊಲೀಸ್ ಇಲಾಖೆಗಳಲ್ಲಿ ಎಲ್ಲರೂ ಭ್ರಷ್ಟಿರಲ್ಲ. ನಮ್ಮ 5 ಬೆರಳು ಒಂದೇ ಸಮ ಇರಲ್ಲ. ಎಲ್ಲ ಇಲಾಖೆಯಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅಲ್ಲಿ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಪೊಲೀಸ್ನವ್ರು ಇಂಟರ್ಫಿಯರ್ ಆಗಿ ಅವನಿಂದ ಏನು 10 ಲಕ್ಷನೋ 20 ಲಕ್ಷನೋ ಏನೋ ವಸೂಲು ಮಾಡಿಕೊಟ್ಟು ಏನೋ ಮಾಡಿದ್ರು, ಆ ನೊಂದಂಥ ವ್ಯಕ್ತಿ, ಬಾಧಿತ ವ್ಯಕ್ತಿ, ಅವನಿಗೆ ವಿಕ್ಟಿಮ್ ಅಂತೀವಿ, ಯಾವ ವಿಕ್ಟಿಮ್ ಇದನ್ನೆಲ್ಲ ಹೈಕೋರ್ಟಿಗೆ ರಿಟ್ ಹಾಕಿದಾಗ ಈ ರಿಟ್ ಪ್ರಾವಿಷನ್ ಹೆಂಗೆ ಬಂತು, ಇದೇ ಸಂವಿಧಾನದ ಅಡಿಯಲ್ಲಿ ನಿಮಗೆಲ್ಲ ಬುಕ್ ಕೊಟ್ಟಿದ್ದಾರೆ ನೋಡ್ರಿ, ಯಾವ್ಯಾವ ರಿಟ್ ಹಾಕ್ಬೋದು ಅಂತ. ಅದರಲ್ಲಿ ಲಾಸ್ಟಿಗಿದೆ, ಓದಿದ್ರೆ ಗೊತ್ತಾಗುತ್ತೆ.